ಬಳ್ಳಾರಿ ಜೈಲಿಗೆ ಹೋದ ನಂತರ ಅಂತೂ ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಮೇಲೆ ಟೆನ್ಷನ್ ಅಂತೆ. ಅದರ ಮಧ್ಯದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೋಗಿ ಬಂದ ಮೇಲಂತೂ ಚಾರ್ಜ್ ಶೀಟ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದಾರಂತೆ. ಸೊ ಅದು ಇನ್ನೊಂದಿಷ್ಟು ಟೆನ್ಷನ್ ಅನ್ನ ಆಗಿದೆ ಅವರಿಗೆ. ಸೊ ಇವತ್ತು ರೇಣುಕಾ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ಇತ್ತ ಬಳ್ಳಾರಿ ಕಾರಾಗೃಹದಲ್ಲಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಸೊ ಚಾರ್ಜ್ ಶೀಟ್ ಬಗ್ಗೆ ಪತ್ನಿಯಿಂದ ಮಾಹಿತಿಯನ್ನ ದರ್ಶನ್ ಪಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಇನ್ನೊಂದಿಷ್ಟು ಟೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಬಳ್ಳಾರಿ ಸೆರೆಮನೆಗೆ ಹೋದಾಗಿನಿಂದ ಏನು ಹೋಗ್ತಾ ಇಲ್ವಂತೆ ಅವರಿಗೆ. ಸಣ್ಣ ಸರ್ಜಿಕಲ್ ಚೆರ್ಗೂ 3 ದಿನ ಕಾಯಬೇಕಾಯಿತು ಅನ್ನುವಂಥ ಟೆನ್ಷನ್ ಒಂದು ಕಡೆಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಕೇಳಿಯೂ ಕೂಡ ಮತ್ತೊಂದಿಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ದರ್ಶನ್. ಸಹಜವಾಗೇ ಇರುತ್ತೆ, ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆದಾಗಲೂ ಕೂಡ ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಸುಮಾರು ದಿನಗಳು ಬೇಕಾಗತ್ತೆ. ಒಂದು ಕಡೆಗೆ ಮಲಗ್ತಾ ಇದ್ದಂಥವ್ರು ಇನ್ನೊಂದು ಕಡೆಗೆ ಮಲಗಕ್ಕೆ ಶುರು ಮಾಡಿದಾಗ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಊಟನೂ ಹಾಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಊಟ ಮಾಡೋಕ್ಕೆ ಶುರು ಮಾಡಿದಾಗ ಆ ಊಟಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಇಲ್ಲೂ ಹಾಗೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯಿಂದ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಈಗ ದರ್ಶನ್ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ಈಗ ಶಿಫ್ಟ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಏನು ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ. ಅವ್ರಿಗೇನಾದರೂ ರಿಲೀಫ್ ಸಿಗೋದೇ ಆದರೆ ಒಂದು ಬೇಲ್ ಸಿಗಬೇಕು, ಅದು ಚಾರ್ಜ್ ಶೀಟ್ ಏನಿರುತ್ತೆ ಅನ್ನೋದ್ರ ಮೇಲೆ ಹೊರಟು ಹೋಗುತ್ತೆ. ಬಟ್ ಈಗ ಯಾವ ರೀತಿ ಅಷ್ಟೊಂದು ಡಿಫ್ರೆನ್ಸ್ ಏನ್ರಿ ಪರಪ್ಪನಗರಕ್ಕೂ ಬಳ್ಳಾರಿ ಜೈಲಲ್ಲಿರುವಂಥ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯಲ್ಲೆಲ್ಲ ಅಷ್ಟೊಂದು ಡಿಫ್ರೆನ್ಸ್ ಇದೆಯಾ? 100% ಅರುಣ್. ಯಾಕಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೇವಲ ಒಂದು ಸರ್ಜಿಕಲ್ ಚೇರ್ನ ಪಡ್ಕೊಳ್ಳೋದಕ್ಕೋಸ್ಕರ ದರ್ಶನ್ ಅವರು 3 ದಿನಗಳ ಕಾಲ ಕಾಯಬೇಕಾಯಿತು. ಅದ್ರ ಜೊತೆಗೆ ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಾದ್ಮೇಲೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ಡಾಕ್ಯುಮೆಂಟ್ಸ್ಗಳ ನಂತರ ದರ್ಶನ್ ಅವರ ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ತರಿಸಿ ಅದಾದ್ಮೇಲೆ ಇಲ್ಲಿ ಎರಡನ್ನೂ ಕೂಡ ಅಂದರೆ ಅವ್ರ ಪತ್ನಿಯವರು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎರಡನ್ನೂ ಕೂಡ ತುಲನೆ ಮಾಡಿದ ನಂತರದಲ್ಲಿ ಮತ್ತೆ ಒಬ್ಬರು ಸರ್ಕಾರಿ ವೈದ್ಯರನ್ನು ಕರೆಸಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ ನಂತರದಲ್ಲಿ ಇವರಿಗೆ ಸರ್ಜಿಕಲ್ ಚೇರ್ನ ಕೊಡ್ಬೋದು ಅನ್ನುವಂಥ ಒಪ್ಪಿಗೆಯನ್ನು ಕೊಟ್ಟಾದ್ಮೇಲೆ, ಅಂದರೆ ವೈದ್ಯರು ಕೊಟ್ಟಾದ್ಮೇಲೆ ಆ ಒಂದು ಡಾಕ್ಯುಮೆಂಟ್ಸನ್ನು DAG ಅವರಿಗೆ ಕೊಟ್ಟು DAG ಅವರು ಪರ್ಮಿಷನ್ ಕೊಟ್ಟಾದ್ಮೇಲೆ ಮತ್ತೆ ನಿನ್ನೆ ಸಾಯಂಕಾಲ ಅವರಿಗೆ ಸರ್ಜಿಕಲ್ ಚೇರ್ನ ಕೊಟ್ಟರು. ಅಂದರೆ ಇಲ್ಲಿ ಒಂದನ್ನು ಗಮನಿಸಬೇಕು, ಪರಪ್ಪನ ಅಗ್ರಹಾರ ಜೈಲಲ್ಲಿ ದೊಡ್ಡ ಮಟ್ಟದ ಐಷಾರಾಮಿ ಜೀವನವನ್ನು ದರ್ಶನ್ ಅವರು ಮಾಡ್ತಾ ಇದ್ರು. ಆದರೆ ಆ ರೀತಿಯ ಐಷಾರಾಮಿ ಜೀವನವನ್ನು ಮಾಡಲಿಕ್ಕೆ ಬಳ್ಳಾರಿ ಸೆಂಟ್ರಲ್ನಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಇದೀಗ ನನ್ನೇನು ಸರ್ಜಿಕಲ್ ಚೇರ್ಗೋಸ್ಕರ ದರ್ಶನ್ ಅವರು ಪರದಾಡಿದ್ರಲ್ಲ ಅದನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಮತ್ತೊಂದು ಕಡೆಗೆ ಇವತ್ತು ದರ್ಶನ್ ಅವರು ಅಂದರೆ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 4500 ಪುಟಗಳ ಚಾರ್ಜ್ ಶೀಟ್ ಬಹುತೇಕ ಸಲ್ಲಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಅಂದರೆ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ದಾಖಲಿಸಲಾಗುತ್ತೆ, ಮತ್ತೊಂದು ಕಡೆಗೆ ನನ್ನ ವಿರುದ್ಧ ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ದಾಖಲು ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಟೆನ್ಷನ್ ಅಲ್ಲಿದ್ದಾರೆ. ಯಾಕಂದ್ರೆ ಮೊನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಕೂಡ ದರ್ಶನ್ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿದ್ರು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಸದ್ಯ ಟೆನ್ಷನ್ ಅಲ್ಲಿದ್ದಾರೆ. ಎಲ್ಲ ಒಂದು ಕಡೆಗೆ ದರ್ಶನ್ ಅವ್ರನ್ನ A2 ಲಿಂದ A1 ಮಾಡಬಹುದು ಅನ್ನುವಂಥ ಚರ್ಚೆಗಳು ಇರೋದ್ರ ನಡುವೆ ಇದೀಗ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಶುರುವಾಗಿದೆ. ಅದ್ರ ಜೊತೆಗೆ ಅವ್ರ ಗೆಳತಿ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಕೂಡ ರಿಜೆಕ್ಟ್ ಆಗಿತ್ತು ಮೊನ್ನೆ. ಇದೇ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆಗೆ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು, ಮತ್ತೊಂದು ಕಡೆಗೆ ನನಗೆ A2 ಲಿಂದ A1ಗೆ ಶಿಫ್ಟ್ ಮಾಡತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳನ್ನ ಕೇಳಿರ್ತಕ್ಕಂಥ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಚಡಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ್ಲಿಂದಲೂ ಸಹಿತ ಒದ್ದಾಡ್ತಾ ಇದ್ರು. ಆದರೆ ಯಾವಾಗ ಅವ್ರ ಪತ್ನಿ ಬಂದೋದ್ರು ಅದಾದ್ಮೇಲೆ ಒಂದಿಷ್ಟು ಜೈಲಿನ ಪರಿಸ್ಥಿತಿಗೆ ಒಗ್ಗಿಕೊಳ್ತಾ ಇದ್ರು. ಆದರೆ ಈಗ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ಸುದ್ದಿಯನ್ನು ಕೇಳಿದ ದರ್ಶನ್ ಅವರು ಒಂದು ರೀತಿಯಿಂದ ಟೆನ್ಷನ್ಗೊಳಗಾಗಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳಿರುತ್ತೋ, ತದನಂತರದಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಬೋದಾ, ಹೆಂಗೆ, ಒಂದ್ ವೇಳೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಂಶಗಳು ತೀರಾ ಟಫ್ ಆಗಿದ್ರೆ, ಒಂದಿಷ್ಟು ಎವಿಡೆನ್ಸ್ಗಳು ಹೆಚ್ಚಾಗಿದ್ರೆ ಒಂದ್ ವೇಳೆ ನನಗೆ ಬೇಲ್ ಸಿಗುತ್ತೋ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಟೆನ್ಷನ್ ಅಲ್ಲಿ ಕೂಡ ಸದ್ಯಕ್ಕೆ ದರ್ಶನ್ ಅವರು ಇದ್ದಾರೆ. ಅರುಣ್. ಓಕೆ, ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.